ಸರ್ ಸಿಎಂ ಭೇಟಿ ಮಾಡಿದ್ರಿ, ಏನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ? ಭೇಟಿ ಮಾಡಿದ್ರಿ, ಇನ್ನೊಂದ್ಸರಿ ಮತ್ತೆ ಭೇಟಿ ಮಾಡಿದ್ರಿ. ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು. ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿರ್ತಕ್ಕಂಥ ಜಾಗದ ಬಗ್ಗೆ. ಕೇವಲ 10 ಗುಂಠೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ನಮನಗಳನ್ನು ಸಲ್ಲಿಸೋದಕ್ಕೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅಲ್ಲಿ ಸ್ಮಾರಕ ಏನಿತ್ತು, ಮಂಟಪ ಏನಿತ್ತು, ಅದು ಮೊದಲು ನಾವೇ ಕಟ್ಸ್ಕೊಂಡಿದ್ವಿ. ಈಗಲೂ ಕೂಡ ಅದನ್ನು ನಾವೇ ಕಟ್ತೀವಿ. ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಹಾಗೆಯೇ 18ನೇ ತಾರೀಕು ಒಳಗಡೆ ಇದು ಆದರೆ ಬಹಳ ಸಂತೋಷ ಅಂತಲೂ ಹೇಳಿದ್ವು. ಆದರೆ ಅದು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ಯಾಕಂತಂದರೆ ಯಾವುದೇ ಥರದ ಮುಂದೆ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಇಲಾಖೆ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅರಣ್ಯ ಇಲಾಖೆದವರು ಕೂಡ, ಅಂಜುಮ್ ಪರ್ವೇಜ್ ಅವರು ಅಲ್ಲಿದ್ದರು, ಅವರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೆ ಎಲ್ಲ ಒಂದು ಅಲ್ಲಲ್ಲಿ ಯಾವುದೇ ಥರದ ಮುಂದೆ ಸಮಸ್ಯೆಗಳು ಬರಕೂಡ್ದು ಆ ನಿಟ್ಟಲ್ಲಿ ನಾವು ಹೆಜ್ಜೆ ಇಡಬೇಕು. ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಅವರು ಹೇಳಿದ್ರು. ಆದರೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುಶಃ ಕೆಲವು ದಿನಗಳಲ್ಲಿ, ಅದು ಮುಂಬರೋ ಕೆಲವು ದಿನಗಳಲ್ಲಿ ಅದು ಅಲ್ಲಿ ಮಂಟಪ ಕಟ್ಟೋದಕ್ಕೆ ನಮಗೆ ಅವಕಾಶ ಸಿಗತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಎರಡನೇದಾಗಿ ಕರ್ನಾಟಕ ರತ್ನದ ಬಗ್ಗೆ ಕೂಡ ಚರ್ಚೆ ಆಯಿತು. ಅವರು ಬಹಳನೇ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ನಾಳೆನೇ ಘೋಷಣೆ ಕೂಡ ಆಗಬಹುದು. ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹ ಇರಲಿ. ತಮ್ಮೆಲ್ಲರ ಪರವಾಗಿ ನಾವು ಕೇಳ್ಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಅಭಿಮಾನಿಗಳೇ, ಹಾಗಾಗಿ ತಮ್ಮೆಲ್ಲರ ಒಂದು ಹಾರೈಕೆ ಇರಲಿ. ಈ ಎರಡೂ ವಿಷಯಗಳು ನೆರವೇರ್ತವೆ ಅನ್ನೋ ಒಂದು ಭರವಸೆ, ನಂಬಿಕೆ ನಮಗಿದೆ. ನಾಳಿನ ಕ್ಯಾಬಿನೆಟ್ನಲ್ಲಿ ಕರ್ನಾಟಕ ರತ್ನ ಜಾಗಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾಕಂತಂದರೆ ಅಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದೆ ನಾನು. ಆದರೆ ಕರ್ನಾಟಕ ರತ್ನ ನಾಳೆ ಚರ್ಚೆಯಾಗಿ ಘೋಷಣೆ ಆಗೋ ಸಂಪೂರ್ಣ ಸಾಧ್ಯತೆ ಇದೆ. ಸರ್, ಹಲವಾರು ವರ್ಷಗಳ ನಿರೀಕ್ಷೆ ಅದು ಯಶಸ್ವಿ ಆಗಿದೆ. ಥ್ಯಾಂಕ್ ಯು.